ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದದ್ದು ಬಿಜೆಪಿ ಅಂತ ಹೇಳು ಕೂಡ ಇತ್ತೀಚೆಗೆ ವಿಶ್ಲೇಷಣೆ ಆಗ್ತಾ ಇದೆ. ರಾಜ್ಯಗಳಿಗೆ ಅಧಿಕಾರವೇ ಕೊಡ್ತಾ ಇಲ್ಲ, ಎಲ್ಲವೂ ಕೂಡ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ಹಿಟ್ಲರ್ ಮನಸ್ಥಿತಿ ಅಂತ ಹೇಳಿ ಕೂಡ ವಿಶ್ಲೇಷಣೆ ಆಗ್ತಿದೆ. ಅಲ್ಲ ಕಣ್ರಿ, ಇವತ್ತು GST ಬಗ್ಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಲ್ಲಿ ಝಂಡಾ ಹಿಡ್ಕೊಂಡು ಕೂತ್ಕೊಂಡ್ರಲ್ಲ. ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು? ನಿರ್ಮಲಾ ಸೀತಾರಾಮನ್ ಅವರು ಎಳೆಯಾಗಿ ಬಿಚ್ಚಿಟ್ರು. GSTಯಲ್ಲಿ ಎಷ್ಟು ಕೊಟ್ಟಿದ್ವಿ, ಎಷ್ಟು ಪಾಲು ಕರ್ನಾಟಕ ಕೊಡಬೇಕಿತ್ತು, ಎಷ್ಟು ಕೊಟ್ಟಿದ್ವಿ, ಈಗ ಬರ ಪರಿಹಾರಕ್ಕೆ ಎಷ್ಟು ಕೊಟ್ಟಿದ್ವಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಎಷ್ಟು ಕೊಟ್ಟಿದ್ವಿ, ಇದೆಲ್ಲದನ್ನು ಎಳೆಯಾಗಿ ಬಿಚ್ಚಿಟ್ರು. ಎಲ್ರಿ ಫೆಡರಲ್ ಸಿಸ್ಟಮ್ಗೆ ನಾವು ಧಕ್ಕೆ ತಂದಿರತಕ್ಕಂಥದ್ದು? ಯಾವುದಾದ್ರೂ ಒಂದು ಉದಾಹರಣೆಯನ್ನು ಅವರು ಸ್ಪಷ್ಟವಾಗಿ ನಮಗೆ ತೋರಿಸಲಿ. ಫೆಡರಲ್ ಸಿಸ್ಟಮ್ಗೆ ಇವತ್ತು BJP ಧಕ್ಕೆ ತಂದಿದೆ ಅಂತ. ಹೌದು, ಆಡಳಿತದಲ್ಲಿ ದಕ್ಷತೆಯನ್ನು ತಂದು ಮಾತ್ರಕ್ಕೆ ಫೆಡರಲ್ ಸಿಸ್ಟಮಿಗೆ ಏನಾದರೂ ತೊಂದರೆ ಆಗತ್ತೆ ಅಂತ ಅವ್ರು ಏನಾದರೂ ಒದರಾಡ್ತಾ ಇದ್ದರೆ ಖಂಡಿತವಾಗಿ ಇದನ್ನು ನಾನಂತೂ ಒಪ್ಪೋದಿಲ್ಲ. ಇದೊಂದು ಮೂರ್ಖರ ಅರಚಾಟ. ಇದು ನಾವು ಎಲ್ಲಿ ಫೆಡರಲ್ ಸಿಸ್ಟಮ್ಗೆ ಧಕ್ಕೆ ತಂದಿದ್ದೀವಿ? ಉದಾಹರಣೆಯನ್ನು ತೋರಿಸ್ಕೊಡ್ಲಿ. ಮೋದಿ ಅವರು ಅವರ ನಾಯಕತ್ವ, ಅದರ ಪರಿ, ಅನಂತಕುಮಾರ್ ಹೆಗಡೆ ಅವರ ವಿಶ್ಲೇಷಣೆ ಅದರ ಬಗ್ಗೆ. ಮೋದಿ ಅಂತರ ನಾಯಕ ಈ ರಾಷ್ಟ್ರಕ್ಕೆ ಮತ್ತೊಂದು ಅವಧಿಗೆ ಎಷ್ಟು ಅವಶ್ಯಕ? ನೋಡ್ರಿ, ನಾನು ಮಾತಾಡಿದ್ರೆ ಬಹುತೇಕ ಅದು ವಿವಾದ ಅಂತ ಅನಿಸ್ಬಿಡತ್ತೆ ಅಂತ ನೀವು ಹೇಳಿದ್ರಿ. ಮೋದಿ ಇವತ್ತು ಖಂಡಿತವಾಗಿ ಈ ದೇಶದ ಅವಶ್ಯಕತೆ. ಈ ದೇಶದ ಜನರ ಮನಸ್ಸಿನಲ್ಲಿ ಮೋದಿ ಇವತ್ತು ಖಂಡಿತವಾಗಿ ಆಳವಾಗಿ ಬೇರ್ಬಿಟ್ಟಿದ್ದಾರೆ. ಕಾರಣ ಈ ದೇಶದ ಸಮಗ್ರ ಅಭಿವೃದ್ಧಿ, ಇನ್ಕ್ಲೂಸಿವ್ ಪೊಲಿಟಿಕ್ಸ್, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಅವರ ರೀತಿ, ಅವರ ಯೋಜನೆಗಳು, ಅದು ಜನರಿಗೆ ಇವತ್ತು ಒಪ್ಪಿಗೆಯಾಗಿದೆ. ಅದಕ್ಕೋಸ್ಕರ ಜನ ಅವ್ರ ಹಿಂದ್ಗಡೆ ಹೋಗ್ತಾ ಇದ್ದಾರೆ, ಹೆದ್ದರಿಯಾಗಿ ಹೋಗ್ತಾ ಇದ್ದಾರೆ. ಬಹುತೇಕ ನನಗೊಂದು ಕತೆ ಯಾರೋ ಒಬ್ಬರು ಮಹಾತ್ಮರು ಹೇಳಿದ್ದು ನೆನಪಾಗತ್ತೆ. ಆನೆ ಹೋಗ್ತಾ ಇದ್ದಾಗ ನಾಯಿಗಳು ಪಕ್ಕದಲ್ಲಿ ಬೊಗಳ್ತಾವಂತೆ. ಆ ನಾಯಿಗೆ ಖಂಡಿತವಾಗಿ ಗೊತ್ತಿಲ್ಲ ಯಾಕೆ ಬೊಗಳುತ್ತಾ, ಆನೆಯನ್ನು ನೋಡಿ ಯಾಕೆ ಬೊಗಳ್ತಾವೆ ಅಂತ ನಾಯಿಗಳಿಗಂತೂ ಖಂಡಿತವಾಗಿ ಗೊತ್ತಿಲ್ಲ. ನೀವು ಕೇಳಿದ್ರೆ ಬಹುತೇಕ ನಾಯಿಗಳು ಅದು ಏನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಹಾಗೆ ಅಂತ ಆನೆಯಿಂದ ನಾಯಿಗಳಿಗೆ ಏನಾದರೂ ಅಪಾಯ ಇದೆಯಾ? ಏನೂ ಅಪಾಯ ಇಲ್ಲ. ಆನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಆದರೂ ನಾಯಿಗಳು ಬೊಗಳ್ತಾ ಇದ್ದಾವೆ. ಯಾಕೆ ಗೊತ್ತಿಲ್ಲ. ಆದರೂ ಕೂಡ ಯಾರೋ ಒಬ್ಬರು ಸಾಹಸ ಮಾಡಿ ಆನೆ ಹತ್ರ ನಾಯಿ ಹತ್ರ ಹೋಗಿ ಕೇಳಿದ್ರಂತೆ, ಯಾಕ್ರಿ ಇಷ್ಟೆಲ್ಲ ಅರಚಾಡ್ತೀರಿ ನೀವು ಅಂತ. ಆಗ ಒಂದು ಧೈರ್ಯ ಮಾಡಿ ಒಂದು ನಾಯಿ ಹೇಳ್ತಂತೆ, ಆ ಆನೆ ನಮಗೆ ಗೌರವ ಕೊಡಬೇಕಿತ್ತು, ಹಾಗೆ ನೇರವಾಗಿ ಹೊರಟಿದೆ ಅದು. ಅಲ್ಲ ಕಣ್ರಿ, ಅದು ಆನೆಯ ಶೈಲಿ, ಅದು ಆನೆಯ ಶೈಲಿ. ಆನೆ ಹೋಗ್ತಾ ಇದೆ, ಜಗತ್ತು ಅದಕ್ಕೆ ಕೈ ಮುಗಿತಾ ಇದೆ, ಅಕ್ಕಪಕ್ಕದಲ್ಲಿ ಜನ ನಿಂತ್ಕೊಂಡು ಕೈ ಮುಗಿತಾ ಇದ್ದಾರೆ. ನಾಯಿಗಳು ಬೊಗಳಾಡಿದ್ರೆ ಆನೆಗೇನಾದರೂ ತೊಂದರೆ ಆಗ್ತದಾ? ಬಹುತೇಕ ಈ ಉತ್ತರವನ್ನು ಹೇಳಿದ್ರೆ ನಾಳೆ ವಿವಾದವಂತ ಹೇಳ್ತೀರಿ. ಖಂಡಿತವಾಗಿ ಇದನ್ನೇ ವಿವಾದ. ಈ ಪ್ರಶ್ನೆಗೆ ಉತ್ತರ ಕೊಡದೇ ಇರೋದು ನಿಮ್ಮ ಆಯ್ಕೆ. ಬಟ್ ಆ ಧೈರ್ಯ ಮಾಡಿದ ಶ್ವಾನ ಯಾರು ಅಂತ ನಿಮ್ಮ ಪ್ರಕಾರ? ಅದನ್ನು ನಾನೇ ಹುಡುಕ್ಬೇಕೀಗ. ಅಲ್ಲ, ನೀವೇ ಹುಡ್ಕೋಕ್ ಸಾಧ್ಯ ಅಂತ ನೋಡೋಣ, ಸಮಯ ಸಿಕ್ಕಿದ್ರು ಹುಡ್ಕೋಣಂತೆ. ಸರಿ, ಬಟ್ ಅಂಥ ಮೋದಿ ಅವರು ಬಂದಾಗ ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ನಿಮ್ಮದೇ ಕ್ಷೇತ್ರಕ್ಕೆ ನೀವು ಹೋಗ್ಲಿಲ್ಲ ಅನ್ನೋದು ಬಹಳ ಚರ್ಚೆ ಆಯಿತು. ಅದು ಎಲ್ಲರಿಗೂ ಗೊತ್ತಿದೆ. ನಾನು ಇರಲಿಲ್ಲ ಆ ಸಮಯದಲ್ಲಿ, ನಾನು ಬೇರೆ ದೇಶದಲ್ಲಿದ್ದೆ. ಆಕಸ್ಮಿಕವಾಗಿ ಅವ್ರ ಪ್ರವಾಸ ನಿಶ್ಚಯ ಆಯಿತು. ನಾನು ಸ್ವಲ್ಪ ನಮ್ಮ ಹೆಲ್ತ್ ಕಾರಣದಿಂದ ಬೇರೆ ಕಡೆ ಇದ್ದೆ. ಅದು ಎಲ್ಲರಿಗೂ, ನಮ್ಮ ಹಿರಿಯರಿಗೆ ಗೊತ್ತಿದೆ. ಇವರಿಗೇನು ಯಾರಾದರೂ ಒಂದು ಕಾರಣ ಸಿಕ್ಕಿದ್ರೆ ಸಾಕು, ಅದಕ್ಕೆ ಒಂದು ಬೆಂಕಿ ಹಚ್ಕೊಂಡು, ಇಲ್ಲದ ಬಾಲಕ್ಕೆ ಬೆಂಕಿ ಹಚ್ಕೊಂಡು ಇವರೆಲ್ಲ ಓಡಾಡ್ತಾರೆ ಅಷ್ಟೇ. ಸತೀಶ್ ಸೈಲ್ರನ್ನ ಅಪ್ಪಿಕೊಂಡಿದ್ದು ಕೂಡ ಹಾಗೇನಾ ಕಾರಣ? ಚರ್ಚೆಗಳಾಗ್ತಿರೋದು ನೋಡ್ರಿ, ರಾಜಕಾರಣ ಇದೊಂದು ಸೀಮಿತವಾಗಿರ್ತಕ್ಕಂಥ ಒಂದು ವಲಯ. ಇದು ನಮ್ಮ ಪರಿಚಯ, ನಮ್ಮ ವಿಶ್ವಾಸ, ನಮ್ಮ ಸಂಬಂಧಗಳು ರಾಜಕಾರಣದ ಹೊರಗಡೆಗೂ ಇರ್ತವೆ. ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ರಾಜಕಾರಣವನ್ನು ವೈಯಕ್ತಿಕ ಬದುಕಿಗೆ ತರಲೇಬಾರದು. ನಾನು ಅಂದ್ಕೊಂಡಿರ್ತಕ್ಕಂಥದ್ದು, ನಾನು ಹಿಂದೂ ಸಂಘಟನೆಗೆ ಹೊರಟಿರ್ತಕ್ಕಂಥ ವ್ಯಕ್ತಿ. ಧರ್ಮಕ್ಕೋಸ್ಕರ ನಾವು ಬದುಕಬೇಕು ಅಂತ ತೀರ್ಮಾನ ಮಾಡಿ ಈ ಚಟುವಟಿಕೆಗಳಿಗೆ ಬಂದಿರತಕ್ಕಂಥ ವ್ಯಕ್ತಿ. ಇಲ್ಲಿ ರಾಜಕಾರಣ ಒಂದು ಸೀಮಿತತೆ ಅಲ್ಲೇ ಅಲ್ಲ, ಇದರ ಹೊರತಾಗಿಯೂ ನಮ್ಮ ವ್ಯಾಪ್ತಿ ಇದೆ, ಪರಿಚಯ ಇದೆ, ಸಂಬಂಧಗಳಿದೆ. ಅವರು ಗೌರವ ಕೊಡ್ತಾರೆ, ನಾವು ಗೌರವ ಕೊಡ್ತೀವಿ. ಅವರು ಪ್ರೀತಿಯಿಂದ ಮಾತಾಡ್ತಾರೆ, ನಾವು ಪ್ರೀತಿಯಿಂದ ಮಾತಾಡ್ತೀವಿ. ಈ ಸಂಬಂಧಗಳಿಗೆ ರಾಜಕಾರಣವನ್ನು ಹಚ್ಚತಕ್ಕಂಥದ್ದು ಬಹುತೇಕ ಅತ್ಯಂತ ಸಣ್ಣತನ ಅಂತ ನಾನು ಭಾವಿಸ್ತೀನಿ.